ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಒಂದೇ ಸ್ಟಿಪ್ಪಲ್ಲಿ ಹಾಕೋಂಥದ್ದು ಒಂದು ಫ್ಲವರ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. ಆ ರೀತಿ ಒಂದು ಡಿಸೈನ್ ಹಾಕ್ತಿದ್ದೀನಿ, ಮತ್ತು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಶೇಪ್ ಒಂದು ಬೀಡ್ ತೊಗೊಂಡಿದ್ದೀನಿ. ಇದು ಬಂದು ಕೂಡ ರೈಸ್ ಬೀಡಲ್ಲಿ ಬಿಗ್ ಸೈಜು ಮತ್ತು ಸ್ವಲ್ಪ ಡಿಸೈನ್ ಇದೆ ಮೇಲೆ, ಆ ರೀತಿ ಒಂದು ಬೀಡು, ಮತ್ತು ಈ ರೀತಿ ಲೀಫ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ರೀತಿ ರೌಂಡ್ ಬೀಡು, ಇದು ಬಂದು 5 mm ಬೀಡ್ ಇರಬೇಕು, 5 ಇಲ್ಲ 4 mm ಬೀಡ್, ಎರಡರಲ್ಲಿ ಒಂದು ಇರಬೇಕು. ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ಈ 3 ಬೀಡ್ ಹಾಕಿ ಇವತ್ತು ನಾನು ಒಂದು ಗ್ರ್ಯಾಂಡ್ ಡಿಸೈನು, ಸ್ವಲ್ಪ ತುಂಬ ಚೆನ್ನಾಗಿದೆ, ಒಟ್ಟಲ್ಲಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಆ ರೀತಿ ಒಂದು ಡಿಸೈನ್ ಹಾಕ್ತಿದ್ದೀನಿ. ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಹಾಕ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇದು ರೈಸ್ ಬೀಡ್ ಏನಿದೆ ಬಿಗ್ ಸೈಜ್ದು, ಅದು ಒಂದು ಬೀಡನ್ನ ತೊಗೋತಿದ್ದೀನಿ. ಆ ಬೀಡನ್ನ ಈ ರೀತಿ ಥ್ರೆಡ್ಗೆ ತೂರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೂರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ 1 2 3 4 5 6 7 8 ಚೈನ್ಗಳನ್ನ ಹಾಕೋತಿದ್ದೀನಿ. 8 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಚೈನ್ ಹಾಕಿದ್ವಲ್ಲ ಬೀಡ್ ಲಾಕ್ ಮಾಡಿದಾಗ, ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ತೊಗೊಂಡು ಇನ್ನೊಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನು ಈ 8 ಚೈನ್, ಇದು ಒಂದು ರೌಂಡ್ ರೀತಿ, ಈ ರೀತಿ ರೌಂಡ್ ಆಗುತ್ತೆ. ಇಲ್ಲಿ ನಾನು 8 ಚೈನ್ ಏನು ಹಾಕಿದ್ದೀನಿ ಇದ್ರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು 1 2 2 ಚೈನ್ಗಳನ್ನ ಹಾಕೋತಿದ್ದೀನಿ. 2 ಚೈನ್ ಹಾಕ್ಕೊಂಡು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ 8 ಚೈನ್ ಏನಿದೆ ಅದರೊಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ. 1 2 3 4 ಇಲ್ಲಿ ನಾನು 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಗ್ಯಾಪಲ್ಲೇ ಹೋಗಿ ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಮತ್ತೆ ಇದೇ 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಒಟ್ಟು 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. 2 3 4 ಇಲ್ಲಿ ನಾನು 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ನೆಕ್ಸ್ಟು ಕೂಡ 2 ಚೈನ್ ಹಾಕ್ಕೊಂಡು ಇದೇ 8 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ 2 ಪೆಟಲ್ಸ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಕೂಡ ಅದೇ ರೀತಿ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಇದೇ 8 ಚೈನ್ ಗ್ಯಾಪ್ ಒಳಗಡೆ 4 ಡಬಲ್ ಕ್ರೋಶ. 1 2 3 4 ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಇದೇ 8 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್, ರೈಸ್ ಬೀಡ್ ಏನು ತೋರಿಸ್ದೆ ಬಿಗ್ ಸೈಜ್ದು, ಅದು ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಇಲ್ಲಿ ಒಂದು 4 ಇಂದ 6 ಚೈನ್ ಗ್ಯಾಪು, ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಬೀಡು, ಈ ರೀತಿ ಬೀಡನ್ನ
ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತೆ 8 ಚೈನ್ನ ಹಾಕೋಬೇಕಾಗುತ್ತೆ. 1 2 3 4 5 6 7 8 ಚೈನ್ಗಳನ್ನ ಹಾಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಇದೇ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ. ಈ 8 ಚೈನ್ ಏನಿದೆ ಇದರೊಳಗಡೆ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ 8 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶಾನ ಫಿಲ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನಾನಿಲ್ಲಿ 3 ಡಬಲ್ ಕ್ರೋಶಾಗಳನ್ನ ಹಾಕೋತಿದ್ದೀನಿ. 2 3 ಇಲ್ಲಿ ನಾನು 3 ಡಬಲ್ ಕ್ರೋಶಾಗಳನ್ನ ಹಾಕೊಂಡಿದ್ದೀನಿ. 3 ಡಬಲ್ ಕ್ರೋಶಾ ಆದಮೇಲೆ ಈ ರೀತಿ ಥ್ರೆಡ್ ಎಳ್ಕೊಂಡು ಥ್ರೆಡ್ನ ಎಳೆದಿಟ್ಟು ಇಲ್ಲಿ ಫಸ್ಟ್ ನಾವು 3 ಪೆಟಲ್ಸ್ ರೀತಿ ಮಾಡ್ಕೊಂಡಿದ್ವಲ್ಲ, ಈ ಕಡೆ ಹೋಗಿ ಇಲ್ಲಿ 3ನೇ ಡಬಲ್ ಕ್ರೋಶಾದಲ್ಲಿ 1 2 3 3ನೇ ಡಬಲ್ ಕ್ರೋಶದ ಇಲ್ಲಿ ಮೇಲ್ಗಡೆ ಹೋಗಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಈ ಥ್ರೆಡ್ ಒಳಗಡೆ ಒಂದು ಲೀಫ್ ಬೀಡು, ಈ ರೀತಿ ಲೀಫ್ ಬೀಡನ್ನ ಈ ರೀತಿ ಥ್ರೆಡ್ ಒಳಗಡೆ ತಗೋಬೇಕಾಗುತ್ತೆ. ಥ್ರೆಡ್ ಒಳಗಡೆ ತಗೊಂಡು ಇಲ್ಲಿ 3 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಸೇಮ್ ನೆಕ್ಸ್ಟ್ 8 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶಾನ ಫಿಲ್ ಮಾಡ್ಕೋಬೇಕಾಗುತ್ತೆ. ಒಂದು ಅಲ್ಲಿಗೆ ಇಲ್ಲೂ ಕೂಡ 4 ಡಬಲ್ ಕ್ರೋಶಾಗಳಾಗುತ್ತೆ. 4 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. 1 2 3 4 ಇಲ್ಲಿ 4 ಡಬಲ್ ಕ್ರೋಶಾಗಳಾಗಿದೆ. 4 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಈ 8 ಚೈನ್ ಗ್ಯಾಪಲ್ಲಿ ಹೋಗಿ 4 ಡಬಲ್ ಕ್ರೋಶಾ, 1 2 3 4 ಇಲ್ಲಿ 4 ಡಬಲ್ ಕ್ರೋಶಾಗಳಾಗಿದೆ. 4 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಇಲ್ಲಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡು, ಮತ್ತೆ ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು 6 ಚೈನ್ ಗ್ಯಾಪ್ ಬಿಟ್ಟು ಈ ರೀತಿ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶಾ, ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡು, ಈ ರೀತಿ ಬೀಡನ್ನ ಮತ್ತೆ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ 8 ಚೈನು 1 2 3 4 5 6 7 8 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಇದು ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಇದೇ 8 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ 2 ಚೈನ್ಗಳನ್ನ ಹಾಕೋಬೇಕಾಗುತ್ತೆ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2 ಒಂದ್ಸರಿ 2 ಒಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಸೇಮ್. ನೆಕ್ಸ್ಟು 2
ಮೂರು ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಈ ರೀತಿ ಎಳ್ಕೊಬೇಕಾಗುತ್ತೆ. ಈ ರೀತಿ ಎಳ್ಕೊಂಡು ನೆಕ್ಸ್ಟು ಇಲ್ಲಿ ಹಿಂದೆ ಪೆಟಲ್ಸ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ 1 2 3 ಮೂರನೇ ಡಬಲ್ ಕ್ರೋಶದ ಮೇಲ್ಗಡೆ ಈ ರೀತಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದು ಈ ರೀತಿ ಥ್ರೆಡ್ನ ಮೇಲೆ ಎಳ್ಕೊಂಡು ಒಂದು ಈ ರೀತಿ ಲೀಫ್ ಬೀಡನ್ನ ತೋರಿಸ್ಕೋಬೇಕಾಗತ್ತೆ. ಥ್ರೆಡ್ ಒಳಗಡೆ ಈ ರೀತಿ ಲೀಫ್ ಬೀಡನ್ನ ತೋರಿಸ್ಕೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟು ಈ 8 ಚೈನ್ ಗ್ಯಾಪಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಅಲ್ಲಿಗೆ ಒಟ್ಟು 4 ಡಬಲ್ ಕ್ರೋಶಗಳಾಗುತ್ತೆ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು 2 ಚೈನ್ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ. 4 ಡಬಲ್ ಕ್ರೋಶಗಳು 1 2 3 4 ಇಲ್ಲಿ 4 ಡಬಲ್ ಕ್ರೋಶ ಮತ್ತು 2 ಚೈನ್ ಹಾಕ್ಕೊಂಡು 8 ಚೈನ್ ಗ್ಯಾಪಲ್ಲಿ ಏನೈತೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ. 1 2 3 4 4 ಡಬಲ್ ಕ್ರೋಶ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು 6 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ನಾನಿಲ್ಲಿ ಲಾಸ್ಟಿಗೆ ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಬೀಡ್ ಬರೋ ಹಾಗೆ ಈ ರೀತಿ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಒಂದು 2 ಚೈನ್ ಮಾಡ್ಕೊಂಡು ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಕಟ್ ಮಾಡಿ ಸ್ಟಿಕ್ ಮಾಡ್ಕೊತೀನಿ. ಒಂಚೂರು ಕ್ಲಾತ್ಗೆ ಹಾಕೋಬೇಕಾಗುತ್ತೆ. ಇಲ್ಲಿ ಗ್ಯಾಪ್ ಎಲ್ಲೂ ಇಲ್ಲ. ಕ್ಲಾತ್ಗೆ ಹಾಕ್ಕೊಂಡು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದೆ ಡಿಸೈನ್ ಬಂದು. ಫ್ರೆಂಡ್ಸ್ ಇದರಲ್ಲಿ ನಾನು ಬೀಡ್ಗಳನ್ನ ಫಿಲ್ ಮಾಡಿಲ್ಲ. ರೌಂಡ್ ಬೀಡ್ ಹೇಳಿದ್ನಲ್ಲ ಅದನ್ನು ಫಿಲ್ ಮಾಡಿಲ್ಲ. ಅದನ್ನು ಈ ಓಲ್ ಇದೆಯಲ್ಲ ಫ್ಲವರ್ ಡಿಸೈನ್ ಬಂದಿದೆಯಲ್ಲ ಈ ಓಲು ಇಲ್ಲಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸ್ಟಿಕ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ಈ ರೀತಿ ಇದ್ರ ಸುತ್ತ ಗಮ್ ಹಾಕ್ಕೊಂಡು ಈ ರೀತಿ ಗಮ್ ಹಾಕ್ಕೊಂಡು ಇದನ್ನು ಈ ರೀತಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಈ ರೌಂಡ್ ಬೀಡ್ ಏನು ಹಾಕ್ತಿದ್ದೀವಿ ಇದರಿಂದನೇ ಫೈನಲ್ ಲುಕ್ ಅನ್ನೋದು ಬರೋದು. ಡಿಸೈನ್ಗೆ ಯಾವುದೇ ಆದರೂ ಫೈನಲ್ ಲುಕ್ ಅಂತ ಇರುತ್ತೆ. ಅದು ಇದು ಒಂದು ಬೀಡಿಂದ ಇದ್ರ ಲುಕ್ಕೇ ಚೇಂಜ್ ಆಗುತ್ತೆ ಈ ಡಿಸೈನ್ದು. ಈ ರೀತಿ ಸುತ್ತ ಗಮ್ ಹಾಕ್ಕೊಂಡು ಇದನ್ನು ಈ ರೀತಿ ಕೂರಿಸೋದು ಅಷ್ಟೇ. ಸ್ಟಿಕ್ ಆಗುತ್ತೆ, ಅದೇನು ಬೀಳೋ ಅಂಥದ್ದು ಏನಿರಲ್ಲ. ಗಮ್ ಹಾಕಿದ ತಕ್ಷಣ ಸ್ಟಿಕ್ ಆಗುತ್ತದು ಸ್ವಲ್ಪ ಹೊತ್ತು ಡ್ರೈ ಆದರೆ. ನಿಮಗೆ ಅಷ್ಟು ಭಯ ಇತ್ತು ಬಿದೋಗುತ್ತೆ ಗಮ್ಮ ಇದಾದಮೇಲೆ ಅಂತ ಭಯ ಇತ್ತು ಅಂದರೆ ನೀವು ಸ್ಟಿಚ್ಚು ಕೂಡ ಹಾಕೋಬೋದು. ಕಾಟನ್ ಥ್ರೆಡ್ ಯೂಸ್ ಮಾಡಿ, ಸೇಮ್ ಕಲರ್ ಕಾಟನ್ ಥ್ರೆಡ್ಡು ನೀವು ಸ್ಟಿಕ್ಕು ಕೂಡ ಯೂಸ್ ಮಾಡ್ಕೋಬೋದು, ಸ್ಟಿಚ್ ಕೂಡ ಹಾಕೋಬೋದು. ಫ್ರೆಂಡ್ಸ್ ಡಿಸೈನ್ ಬಂದು ಫೈನಲ್ ಲುಕ್ ಈ ರೀತಿ ಇದೆ. ಡಿಸೈನ್ ಬಂದು ಸೂಪರಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಡಿಸೈನ್ ಬಂದು. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ ಬೀಡ್ಗೆ
ಆ ಥ್ರೆಡ್ ವರ್ಕ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಡಿಸೈನ್ ಬಂದು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ನಾನು 6 ಚೈನ್ ತೊಗೊಂಡಿದ್ದೆ ನೋಡಿ, 6 ಚೈನ್ ತೊಗೊಂಡಿದ್ದೆ. ಅಕಸ್ಮಾತ್ 4 ಚೈನಿಗೋ 5 ಚೈನಿಗೋ ಇಲ್ಲ 3 ಚೈನಿಗೋ ಈ ಡಿಸ್ಟೆನ್ಸ್ನ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಬಂದು ಹಾಳಾಗುತ್ತೆ. ಅಲ್ಲಿ ಮ್ಯಾಕ್ಸಿಮಮ್ ಅಂದರೂ 6 ಚೈನ್ ಇರಲೇಬೇಕು. ನೀವು ಮಿನಿಮಮ್ ಸ್ವಲ್ಪ ಕಡಿಮೆ ಆದ್ರೂ ಒಂದು 5 ಚೈನ್ ಗ್ಯಾಪ್ಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಷ್ಟೇ. ಇದಕ್ಕಿಂತ ತೀರಾ ಕಡಿಮೆ ಮಾಡಿಕೊಂಡ್ರೆ ಅಂದರೆ ಒಂದು 4 ಚೈನ್ 3 ಚೈನ್ ಗ್ಯಾಪ್ ಅಷ್ಟು ನೀವು ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಡಿಸೈನ್ ಹಾಳಾಗುತ್ತೆ. ಅದ್ರ ಬದಲು ನೋಡಿ ಹಾಕೊಳ್ಳಿ, 6 ಚೈನ್ ಬರೋ ರೀತಿ ನೋಡಿ ಹಾಕೊಳ್ಳಿ. ಆಮೇಲಿಂದ ನಿಮ್ಗೆ ಡಿಸೈನ್ ಹಾಳಾದ್ರೂ ನೀವು ನೆಕ್ಸ್ಟು ಅದೇ ರೀತಿ ಕಂಟಿನ್ಯೂ ಮಾಡೋದೇನಿರಲ್ಲ. ಒಂದು ಸರಿ ಗೊತ್ತಾಗುತ್ತೆ ಹಿಂದೆ ಡಿಸೈನ್ ಬಂದು ಅಲ್ಲಿ ನೀಟಾಗಿ ಫಿನಿಶಿಂಗ್ ಗೊತ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಡಿಸೈನಿಂದ ಅದನ್ನು ತೆಗೆದು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ ಫಸ್ಟ್ ಡಿಸೈನ್ ಈ ರೀತಿ ಹಾಕ್ಬಿಟ್ಟು ನೆಕ್ಸ್ಟ್ ಡಿಸೈನಲ್ಲಿ ಹಾಳಾಯಿತು ಅಂದರೆ ಫಸ್ಟ್ ಸ್ಟೆಪ್ ಏನಿದೆ ಅದನ್ನು ಬಿಚ್ಚೋ ಅವಶ್ಯಕತೆ ಇರಲ್ಲ. ಒಂದೇ ಸರಿ ಹಾಕ್ಕೊಂಡು ಹೋಗೋದಲ್ವ. ನಿಮಗೆ ಡಿಸೈನ್ ಸ್ವಲ್ಪ ಹಾಳಾಯಿತು ಅಂದ್ರೂ ಅದನ್ನು ಬಿಚ್ಚಿ ನೆಕ್ಸ್ಟ್ ಮತ್ತೆ ಸರಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ಬೆನಿಫಿಟ್ ಇದೆ ಈ ಡಿಸೈನಲ್ಲಿ. ಮತ್ತು ಇದ್ರ ಚಾರ್ಜಸ್ ಬಂದು ಅದು 500 550 600ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಬೇಗ ಮುಗಿಯುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ಬೀಡ್ಸ್ ಸ್ವಲ್ಪ ಚಾರ್ಜಸ್ ಬೀಳುತ್ತೆ ಅಷ್ಟೇ. ಅದು ಬಿಟ್ಟರೆ ನೀವು ಆರಾಮಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು, ರಿಸ್ಕ್ ಅನ್ನೋದಿಲ್ಲ ಈ ಡಿಸೈನಲ್ಲಿ. ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.